ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಸಾಮಾಜಿಕ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ. ಮಗಳಿಗೆ ಅಂತರ್ಜಾತಿ ವಿವಾಹ ಮಾಡಿದ್ದಕ್ಕೆ ಆ ಇಡೀ ಕುಟುಂಬವನ್ನೇ ಬಹಿಷ್ಕಾರ ಮಾಡಿದ್ದಾರೆ. ನೋಡಿ, ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಸಾಮಾಜಿಕ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ. ಮಗಳಿಗೆ ಅಂತರ್ಜಾತಿ ವಿವಾಹ ಮಾಡಿದ್ದಕ್ಕೆ ಬಹಿಷ್ಕಾರ ಹಾಕಿದ್ದಾರೆ. ಬಂಡಿಗೆರೆ ಗ್ರಾಮದ ಕೃಷ್ಣಮೂರ್ತಿ ಕುಟುಂಬಕ್ಕೆ ಗ್ರಾಮಸ್ಥರು ಬಹಿಷ್ಕಾರ. ಅಂತರ್ಜಾತಿ ಯುವಕನ ಪ್ರೀತಿ ಮಾಡ್ತಾ ಇದ್ರು. ಕೃಷ್ಣಮೂರ್ತಿ ಎನ್ನುವ ವ್ಯಕ್ತಿಯ ಪುತ್ರಿ ಪ್ರೀತಿಸಿದ ಯುವಕನ ಜೊತೆಗೆ ಮದುವೆ ಮಾಡಿಸಿದ್ರು ಪೋಷಕರು. 2023ರಲ್ಲಿ ಮದುವೆ ಆಗುತ್ತೆ. ಕೇವಲ 3 ತಿಂಗಳಿಗೆ ಪತಿ ಮೃತಪಡ್ತಾರೆ. ಬಳಿಕ ಮಗಳನ್ನ ಮನೆಗೆ ಕರೆತಂದು ಅವರ ಪೋಷಕರ ಮನೆಯಲ್ಲೇ ಅವರಿಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಉಪ್ಪಾರ ಸಮಾಜದ ಮುಖಂಡರಿಂದ ಈಗ ಸಾಮಾಜಿಕ ಬಹಿಷ್ಕಾರ ತೆರವು ಮಾಡಲಿಕ್ಕೆ 5 ಲಕ್ಷ ತಪ್ಪು ಕಾಣಿಕೆ ಕೊಡಬೇಕಂತೆ. ಇದು ಚಾಮರಾಜನಗರದಲ್ಲಿ ಇನ್ನೂ ಕೂಡ ಅನಿಷ್ಟ ಪದ್ಧತಿ ಜೀವಂತವಾಗಿದೆ ಅನ್ನಲಿಕ್ಕೆ ಈ ಒಂದು ಘಟನೆ ಪ್ರತ್ಯಕ್ಷ ಸಾಕ್ಷಿ ಆಗ್ತದೆ. ಮದುವೆ ಮಾಡಿ ಬಂದ್ಮೇಲೆ ಕರೆಸಿದ್ರು. ನಾವು ಗ್ರಾಮಸ್ಥರನ್ನ ಬಿಡೋದ್ ಬೇಡ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಹೋಗಿ ಏನು ಹೇಳಿ ಅಂತ ಅಂದಾಗ, ಇದಕ್ಕೆ ನೀವು ಮದುವೆ ಮಾಡಿರೋದ್ರಿಂದ, ಬೇರೆ ಕಷ್ಟ ಮದುವೆ ಮಾಡಿರೋದ್ರಿಂದ ನಮ್ಗೆ ಶಾಲಾ ದಾಖಲಾತಿ, ಹುಡುಗಿದ್ದು ದಾಖಲಾತಿ ಬೇಕು ಅಂತ ಕೇಳಿದ್ರು. ನಾವು ನಮ್ಮ ಮಗಳಿಗೆ 28 ವರ್ಷಕ್ಕೆ ಮದುವೆ ಮಾಡಿರೋದು. ಹಾಗಾಗಿ ನಾವು ದಾಖಲಾತಿ ಏನಕ್ಕೆ ಕೇಳ್ತಾ ಇದ್ದೀರಾ ಅಂದಿದ್ಕೆ, ನೀವು ಒಂದೇ ಜೊತೆಗೆ ಮದುವೆ ಮಾಡಿದ್ದೀರಾ, ದಾಖಲಾತಿ ಬೇಕೇ ಬೇಕು ಅಂತ ಕೇಳಿದ್ರು. ಹಾಗಾಗಿ ನಾವು ಹುಡುಗನ ದಾಖಲಾತಿನ ತಗೊಬಂದು ಅವ್ರ ಹತ್ರ ಕಲೆಕ್ಟ್ ಮಾಡಿ ತಗೊಬಂದು ಕೊಟ್ವಿ ಮದುವೆ ಆದ ನಂತರದಲ್ಲಿ. ಮತ್ತೆ ಅವರು ಏನಂತ ಹೇಳಿದ್ರು ಅಂದ್ರೆ, ಇದನ್ನ ನೀವೇ ಬರ್ಕ ಬಂದಿದ್ದೀರಾ, ತಿದ್ದಿದ್ದೀರಾ, ನಮ್ಗೆ ಇದು ಸರಿ ಆಗ್ತಾ ಇಲ್ಲ, ನೀವು ನಾವು ಕುಲ ಏನ್ ಹೇಳ್ತದೆ ಅದನ್ನ 5 ಲಕ್ಷ ರೂಪಾಯಿನ 4 ಲಕ್ಷ ರೂಪಾಯಿನ ದಂಡನ ನೀವು ಕೊಡ್ಲೇಬೇಕು ಅಂತ, ಇಲ್ಲ ಅಂತಂದ್ರೆ ನಿಮ್ಮನ್ನ ಗ್ರಾಮದಿಂದ ಹೊರಗಡೆ ಬಿಡ್ತೀವಿ, ನಾವು ನೀರು, ಹಾಲು, ಅಂಗಡಿ ಸಾಮಾನು, ಮದುವೆಗೆ ಸತ್ತಾಗ ಎಲ್ಲೂ ಹೋಗಂಗಿಲ್ಲ ನೀವು ಅಂತ ಬೀದಿಲಿ ಸಾರಿಸಿದ್ರು. ಟಾಮ್ ಹಾಕಿ ಸಾರಿಸಿದ ನಂತರ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಚಾಮರಾಜನಗರ ಪ್ರತಿನಿಧಿ ಶ್ರೀನಿವಾಸ್ ನಾಯ್ಕ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಚಾಮರಾಜನಗರದಲ್ಲಿ ಸಾಮಾಜಿಕ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ ಅನ್ನಲಿಕ್ಕೆ ನೋಡಿ, ಅಂತರ್ಜಾತಿ ವಿವಾಹವನ್ನ ಪೋಷಕರೇ ಬಹಳ ಖುಷಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಆದರೆ ಆ ಊರಿನ ಕೆಲವು ಸಮುದಾಯದ ಜನ ಬಹಿಷ್ಕಾರ ಹಾಕಿದ್ದಾರೆ. 5 ಲಕ್ಷ ರೂಪಾಯಿ ಕೊಟ್ಟರೆ ಎಲ್ಲ ಸರಿಯಾಗುತ್ತಂತ. ಹೇಗೆ ಶ್ರೀನಿವಾಸ್ ನಾಯ್ಕ್? ಅಂತಂದ್ರೆ ಚಾಮರಾಜನಗರದಲ್ಲಿ ಸಾಕಷ್ಟು ಅನಿಷ್ಟ ಪದ್ಧತಿಗಳು ಇನ್ನೂ ಕೂಡ ಜೀವಂತವಾಗಿದ್ದಾವೆ ಅಂದ್ರೆ ತಪ್ಪಾಗ್ಲಾರ್ದು. ಈ ರೀತಿ ಒಂದು ಜಾತಿ ಪದ್ಧತಿ ಇರ್ಬೋದು, ಬಹಿಷ್ಕಾರ ಪದ್ಧತಿ ಇರ್ಬೋದು, ಮತ್ತೆ ಬಾಲ್ಯ ವಿವಾಹ, ಇಂಥ ಘಟನೆಗಳೆಲ್ಲ ಸಾಕಷ್ಟು ಚಾಮರಾಜನಗರ ಜಿಲ್ಲೆಯಲ್ಲಿ ಇನ್ನೂ ಕೂಡ ಅಲ್ಲಲ್ಲಿ ಜೀವಂತವಾಗಿದ್ದಾವೆ. ಅವು ಒಂದೊಂದಾಗಿ ನಮ್ಗೆ ಈ ರೀತಿ ಬೆಳಕಿಗೆ ಬರ್ತವೆ ಅಂತ ಹೇಳ್ಬೋದಾಗಿದೆ. ಇದು ಒಂದು ಏನು ಅಂತಂದ್ರೆ, ಬಂಡಿಗೆರೆ, ಚಾಮರಾಜನಗರದ ತಾಲೂಕಿನ ಬಂಡಿಗೆರೆ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಒಂದು ಅಂತರ್ಜಾತಿ ವಿವಾಹವನ್ನ ಮಾಡಿಕೊಂಡ್ರು ಅನ್ನೋ ಒಂದು ಹಿನ್ನೆಲೆಯಲ್ಲೇ, ಅಂದ್ರೆ ಆ ಒಂದು ಗ್ರಾಮಕ್ಕೆ ಇವರು ಅವರು ಬೇರೆ ಜೊತೆ ಮದುವೆ ಆದಕ್ಕೆ ತಪ್ಪು ಕಾಣಿಕೆ ಕಟ್ಟಬೇಕು, ಮತ್ತೆ ನಾವು ಮತ್ತೆ ಕುಲಕ್ಕೆ ನೀವು ಸೇರ್ಬೇಕು ಅಂತಕ್ಕಂಥದ್ದನ್ನ ಇವ್ರ ಮೇಲೆ ಒತ್ತಡ ಏರಿದ್ದಾರೆ ಅಂತಕ್ಕಂಥದ್ದು. ಇವ್ರು ಯಾವಾಗ ಅದನ್ನ ಮಾಡಿಲ್ಲ ಆಗ್ನಿಂದ ಇವ್ರನ್ನ ಬಹಿಷ್ಕರಿಸಿದ್ದಾರೆ. ಮತ್ತೆ ಇವ್ ಯಾವ್ದನ್ನು ಅಂದ್ರೆ ಇವ್ರು ಬಹಿಷ್ಕಾರ ಮಾಡಿದ್ರೆ ಇವ್ರನ್ನ ಯಾವ್ದಕ್ಕೂ ಕರೆಯಲ್ಲ, ಮತ್ತೆ ಇವ್ರಕ್ಕೂ ಅವ್ರು ಯಾರು ಹೋಗಲ್ಲ. ಸೊ ಅಂದ್ರೆ ಒಬ್ಬೊಂಟಿಯಾಗಿ ಬಿಡ್ಬಿಡ್ತಾರೆ ಅವ್ರ ಗ್ರಾಮದಲ್ಲಿ. ಆ ತರದ ಒಂದು ಘಟನೆ ಕೂಡ ಈಗ ಬಂಡಿಗೆರೆಯಲ್ಲಿ ಆಗಿರ್ತಕ್ಕಂಥದ್ದು. ಈ ಕೃಷ್ಣಮೂರ್ತಿ ದಂಪತಿಗಳು ನೊಂದು ಈ ಒಂದು ಘಟನೆಯಿಂದ ಅವರು ರೋಸ್ ಹೋಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈ ತರದ ಒಂದು ಘಟನೆಗಳು ಇಲ್ಲಿ ಸಾಕಷ್ಟು ನಡೀತಾ ಇದಾವೆ. ಸ್ಥಳೀಯ ಶಾಸಕರೇ ಅವರ ಒಂದು ಉಪ್ಪಾರ ಸಮಾಜದ MLA ಕೂಡ ಆಗಿದ್ದಾರೆ. ಆದ್ರೂ ಕೂಡ ಅಂತ ಜಾಗದಲ್ಲಿ ಈ ತರದ ಘಟನೆಗಳು ನಡೀತಿರ್ತಕ್ಕಂಥದ್ದು ವಿಪರ್ಯಾಸ ಅಂತಾನೆ ಹೇಳ್ಬೋದಾಗಿದೆ. ಸಾಕಷ್ಟು ಅಧಿಕಾರಿಗಳಾಗ್ಲಿ, ಜನಪ್ರತಿನಿಧಿಗಳಾಗ್ಲಿ ಇಂಥ ಒಂದು ಜಾಗೃತಿ ಮೂಡಿಸೋ ಕೆಲಸ ಮೂಡಿಸೋರು ಕೂಡ ಇಂಥವು ಮತ್ತೆ ಅನುಭವಿಸ್ತಿರ್ತವೆ. ಸಚಿನ್, ಧನ್ಯವಾದ ಶ್ರೀನಿವಾಸ್ ನಾಯ್ಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.